ಸ್ನೇಹಿತರೆ, ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ತನಿಷ್ಕಾ ಮಳಿಗೆಯಲ್ಲಿ ಅಗ್ನಿರಹಿತ ಪಾಕ ಸ್ಪರ್ಧೆಯು ನಡೆದ ಸಂದರ್ಭದಲ್ಲಿ ಗೆಳತಿ ಪುಷ್ಪಲತಾ ದಂಪತಿಗಳು ಭೇಟಿಯಾಗಿದ್ದರು. ಕಳೆದ ಡಿಸೆಂಬರ್ನಲ್ಲಿ ಜರುಗಿದ ರಾಜಾಜಿನಗರ ಸಂಭ್ರಮದಲ್ಲಿ ನಮಗೆ ಬಂದ ಬಹುಮಾನದ ಪ್ರಕಟಿತ ಸುದ್ದಿಯ ಲ್ಯಾಮಿನೇಟೆಡ್ ಕಾಪಿಯನ್ನು ನನಗೂ ಒಂದು ಕೊಟ್ಟು ಖುಷಿಯನ್ನು ಹಂಚಿಕೊಂಡವಾಗ ಈ ಸಂಭ್ರಮದ ಕ್ಷಣವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ. ಜೊತೆಗೆ ಈ ಅಗ್ನಿರಹಿತ ಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಕೊಟ್ಟ ಉಡುಗೊರೆಯನ್ನು ಸಹ ತಾವು ನೋಡಬಹುದು. ಹಾಗೆಯೇ ಈ ಅಡುಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ಪುಷ್ಪಲತಾ ಅವರು ತಮ್ಮ ಅಡುಗೆಯ ವಿಧಾನವನ್ನು ಹಂಚಿಕೊಂಡಿರುವುದನ್ನು ನೋಡೋಣ ಬನ್ನಿ. ತಾನಿಷ್ಕ್ ಜ್ಯುವೆಲ್ಲರ್ಸ್ ಅವರು ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದ್ದರು. ಹಲವಾರು ಗೆಳತಿಯರು ಅಲ್ಲಿ ಭಾಗವಹಿಸಿದ್ದರು. ನಾನು ಅದರಲ್ಲಿ ಆಮ್ಲ ಅಮೃತ್ ಅನ್ನೋದು ತಯಾರಿಸಿದೆ. ಮೊದಲನೇ ಅಡುಗೆ ಅಂದರೆ ಅದು ಬೆಟ್ಟದ ನಲ್ಲಿಕಾಯಿಯ ಹಸಿ ತೊಕ್ಕು. ಅಲ್ಲಿ ತೊಕ್ಕಿಗೆ ಬಳಸಿದ ಎಲ್ಲ ಪದಾರ್ಥಗಳು ಹಸಿಯಾಗಿಯೇ ಉಪಯೋಗಿಸಿದ್ದು, ಏಕೆಂದರೆ ಇದು ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ ಆಗಿತ್ತು. ಮತ್ತು ಅದಕ್ಕೆ ಗಟ್ಟಿ ಮೊಸರು ಆ್ಯಡ್ ಮಾಡಿದೆ. ಅದು ಆಮ್ಲ ಅಮೃತ್ ಅಂತ ನಾನು ಹೆಸರಿಟ್ಟೆ. ಏಕೆಂದರೆ ಮೊಸರಿಗೆ ಅಮೃತ ಸಮಾನ ಅಂತಾರೆ, ಹಾಗೆ ಆಮ್ಲ ಅನ್ನೋದು ಅಮೃತ ಫಲ ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಅದಕ್ಕೆ ಆಮ್ಲ ಅಮೃತ್ ಅಂತ ಹೆಸರಿಟ್ಟೆ. ಇನ್ನೊಂದು ಅಡುಗೆ ತಿರಂಗ ಪೋಹ ಮಖಾನ ಬಾಲ್ಸ್ ಅಂತ. ಅದು ಪೋಹ ಅಂದರೆ ಅವಲಕ್ಕಿ, ಮಖಾನ ಅಂದರೆ ತಾವರೆ ಬೀಜದ ಬೀಜ. ಅದೆರಡ್ರದ್ದು ಮಿಕ್ಸಿಯಲ್ಲಿ ಪುಡಿ ಮಾಡಿ ಒಂದು ಬೇಸ್ ಪೌಡರ್ ಮಾಡಿ ಇಟ್ಕೊಂಡೆ. ನಾನಿವಾಗ ಆರೆಂಜ್ ಕಲರ್ ಬರಲಿಕ್ಕೆ ಅದು ಸ್ವೀಟ್ ಬಾಲ್ಸ್ ಮಾಡೋಕ್ಕೆ ಕ್ಯಾರೆಟು, ಆಮೇಲೆ ಬೆಲ್ಲ, ಏಲಕ್ಕಿ, ತುಪ್ಪ ಮತ್ತು ಈ ಪೌಡರ್ ಹಾಕಿ ಎಲ್ಲ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ಆರೆಂಜ್ ಬಾಲ್ಸ್ ಮಾಡಿದೆ. ವೈಟ್ ಕಲರ್ ಬರಲಿಕ್ಕೆ ಬಿಳಿಯಾದ ತೆಂಗಿನ ತುರಿ, ಆಮೇಲೆ ಮಿಲ್ಕ್ ಪೌಡರ್, ಪೆಪ್ಪರ್, ಸಾಲ್ಟ್, ಕೋಕೋನಟ್ ಆಯಿಲ್ ಪ್ಲಸ್ ಪೋಹ ಮಖಾನ ಪೌಡರ್ ಇದೆಲ್ಲ ಸೇರಿಸ್ಬಿಟ್ಟು ಅದು ವೈಟ್ ಕಲರ್ ಬಾಲ್ಸ್ ತಯಾರಿಸಿದೆ. ಗ್ರೀನ್ ಕಲರ್ ಬರಲಿಕ್ಕೆ ಕೋರಿಯಾಂಡರ್, ತುಳಸಿ, ಗ್ರೀನ್ ಚಿಲ್ಲಿ, ಸಾಲ್ಟ್, ಕೋಕೋನಟ್ ಆಯಿಲ್ ಪ್ಲಸ್ ಈ ಪೋಹ ಮಖಾನ ಪೌಡರ್ ಅದು ಆ್ಯಡ್ ಮಾಡಿ ಚಿಕ್ಕ ಚಿಕ್ಕ ಗ್ರೀನ್ ಬಾಲ್ಸ್ ಮಾಡಿದೆ. ಇದು ನನ್ನ ಅಡುಗೆ ಆಗಿತ್ತು. ನಂತರ ಈ ಸ್ಪರ್ಧೆಯಲ್ಲಿ ನನಗೆ ಮೊದಲನೇ ಬಹುಮಾನ ಸಿಕ್ಕಿರುವುದು ಖುಷಿ ತಂದಿದೆ. ಈ ಅಗ್ನಿರಹಿತ ಪಾಕ ಸ್ಪರ್ಧೆಯ ಪ್ರಥಮ ಬಹುಮಾನ ಪಡೆದ ಪುಷ್ಪಲತಾ ಅವರೊಂದಿಗಿನ ಕೆಲವು ಕ್ಷಣಗಳು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.